ಲುಕ್ ಮ್ಯಾನೇಜರ್, ಟುಡೇ ಇಸ್ ಅ ಸ್ಪೆಷಲ್ ಡೇ. ಯಾಕಂದ್ರೆ ಇವತ್ತು ಫಸ್ಟ್ ಟೈಮ್ ನನ್ನ ಸ್ವೀಟ್ ಹಾರ್ಟ್ ಅಂದ್ರೆ ನನ್ನ ಲೈಫ್ ಪಾರ್ಟ್ನರ್ ಪ್ರೀತಮ್ ನಮ್ಮ ರೆಸ್ಟೋರೆಂಟ್ಗೆ ಬರ್ತಾ ಇದ್ದಾರೆ. ಅವರು ಅರಸನಕೋಟೆ ಅಖಿಲಾಂಡೇಶ್ವರಿಯವರ ಮುದ್ದಿನ ಮಗ, ಅದಕ್ಕೂ ಹೆಚ್ಚಾಗಿ ನನ್ನ ಉಡ್ಬಿ. ಸೊ ಅವ್ರಿಗೆ ಯಾವುದೇ ರೀತಿಯ ಕೊರತೆ ಆಗದೆ ಇರೋ ಹಾಗೆ ನೀವು ನೋಡ್ಕೋಬೇಕು. ನೋ ಪ್ರಾಬ್ಲಮ್ ಮೇಡಮ್, ನಾನು ನೋಡ್ಕೋತೀನಿ ಮೇಡಮ್. ಪರವಾಗಿಲ್ಲ, ಚೆನ್ನಾಗಿದೆ. ಹಾಯ್. ಹಾಯ್ ಆಂಟಿ. Hello, Preetu. Hi Preetu, welcome to Disha Group of Hotels. ಥ್ಯಾಂಕ್ ಯು ಸೋ ಮಚ್. Preetu, Disha, today is your day. Do enjoy, okay? I'll see you later. Okay? Come on Preetu. ಪ್ರೀತು, ನಿನಗೋಸ್ಕರ ಸ್ಪೆಷಲ್ ಅರೇಂಜ್ಮೆಂಟ್ ಮಾಡಿಸಿದ್ದೀನಿ. ಓ ಹಾಯ್ ಸರ್. ಹಾಯ್. ಐ ನೋ ಪ್ರೀತು, ಯು ಆರ್ ಅ ಫುಡಿ ಗಾಯ್. ಇಟ್ಸ್ ಯುವರ್ ಸ್ಪೆಷಲ್ ಡೇ. ನಿನ್ಗೇನು ಬೇಕೋ ಆರ್ಡರ್ ಮಾಡು. ನೋ ದಿಶಾ, ನಾನಿಲ್ಲಿ ಗೆಸ್ಟಾಗಿ ಬಂದಿರೋದು, ನೀನು ನನ್ನ ಟ್ರೀಟ್ ಮಾಡ್ತಿರೋದು. ಸೊ ನಿಮ್ಮ ರೆಸ್ಟೋರೆಂಟಲ್ಲಿ ಏನು ಸಖತ್ತಾಗಿರುತ್ತೆ ಅಂತ ನಿನಗೆ ಗೊತ್ತು. ಸೊ ನೀನು ಆರ್ಡರ್ ಮಾಡು, ನಾನು ಟೇಸ್ಟ್ ಮಾಡ್ತೀನಿ. ಚಾಯ್ಸ್ ನಿಂದು, ಟೇಸ್ಟ್ ನಂದು. ಓಕೆ ಓಕೆ ಫೈನ್. ಓಕೆ ರೈಟ್, ಗಿವ್ ಮಿ 5 minutes. ಐಲ್ ಬಿ ಬ್ಯಾಕ್ ವಿತ್ ಅ ಸ್ಪೆಷಲ್ ಮೆನು. ಹಾಂ. ಹೇಗಾದರೂ ಮಾಡಿ ನನ್ನ ಪ್ಲ್ಯಾನ್ನ ಸಕ್ಸಸ್ ಮಾಡಬೇಕಲ್ಲ. ಈ ಪ್ಲ್ಯಾನ್ ಪಕ್ಕಾ ಸಕ್ಸಸ್ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ. Hi sir, good morning. What can I do for you sir? ನಿಮ್ಗೆ ಕನ್ನಡ ಬರಲ್ವಾ ಅಥವಾ ಬಂದರೂ ಮಾತಾಡಲ್ವಾ? ಫಸ್ಟು ನಿಮ್ಮ ಬ್ಯೂಟಿ ನೋಡಿ ಶಾಕ್ ಆಯಿತು, ಈಗ ನಿಮ್ಮ ಇಂಗ್ಲೀಷ್ ಕೇಳಿ ಗಾಬರಿ ಆಗ್ತಿದೆ. ನೀವು ಮಾಡಲ್ಲ? ಅಯ್ಯೋ ಇಲ್ಲ ಸರ್, ನಾನು ವೆಯ್ಟರ್ ಅಷ್ಟೇ. ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಹುಡುಗಿರನ್ನ ನೋಡಿದ್ರೆ ಸಾಕು ಅವ್ರ ಫ್ಯೂಚರ್ ಗೊತ್ತಾಗ್ಬಿಡುತ್ತೆ. ನಿಮ್ಮ ಮುಗ್ದೇ ಇರೋ ಚಾಮ್ ನೋಡ್ತಿದ್ರೆ ನಿಮ್ಮ ಮುಂದೆ ಹೀರೋನ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಜೊತೆ ಒಂದು ಸೆಲ್ಫಿ ತೊಗೋಬೋದಾ? ಸರ್ ನೀವು ನನ್ನ ಜೊತೆ? ಹಾಂ, ಮುಂದೆ ನೀವು ಹೀರೋನ್ ಅಂದ್ಮೇಲೆ ಸಿಗ್ತಿರಲ್ಲ ಯಾರೋ ಗೊತ್ತು. ಒಂದು ಸೆಲ್ಫಿ. ಒಂದು ಸೆಲ್ಫಿ ತುಂಬ ಕ್ಲೋಸಾಗಿ ತೊಗೊಳ್ಳೋಣ, ಹತ್ತಿರದಿಂದ. ಓಕೆ. ನಿಮ್ಮ ನಂಬರ್ ಕೊಡಿ, ವಾಟ್ಸಪ್ ಮಾಡ್ತೀನಿ ಫೋಟೋಸ್ ಎಲ್ಲ. 95. ಹೇ ದಿಶಾ. Just shut up. You gone mad? ನನ್ನ ರೆಸ್ಟೋರೆಂಟ್ ಬಂದು ನನ್ನ ಸರ್ವೆಂಟ್ ಜೊತೆ ಇಷ್ಟೊಂದು ಚೀಪಾಗಿ ಫ್ಲರ್ಟ್ ಮಾಡ್ತಿದ್ಯಾ? ಔಟ್, ಗೆಟ್ ಔಟ್. ಏ ದಿಶಾ, ಯಾಕೆ ಹಿಂಗೆ ಆಡ್ತಿದ್ಯಾ? ದಿಸ್ ಇಸ್ ಮೈ ನೇಚರ್. ಐ ಲವ್ ಗರ್ಲ್ಸ್. ಅವ್ಳು ನೋಡಿದ ತಕ್ಷಣ ನಂಗೆ ಇಷ್ಟ ಆದ್ಲು, ಅದಕ್ಕೆ ನಾನೇ ಕರೆದೆ. ಅದ್ರಲ್ಲಿ ಏನಿದೆ ತಪ್ಪು? ಐ ಜಸ್ಟ್ ಹೇಟ್ ಯು. ನಾನು ನಿನ್ನಂತ ಮದುವೆ ಆಗೋದಾ? ನಿನ್ನ ಮದುವೆ ಆಗೋದು ಒಂದೇ, ಹಾಳು ಬಾವಿಗೆ ಬೀಳೋದು ಒಂದೇ. ಅಯ್ಯೋ ದಿಶಾ, ಈಗಿನ ಕಾಲದಲ್ಲಿ ಇದು ಕಾಮನ್ನು, ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ಅಡ್ಜಸ್ಟು? ನಾನು ನಿನ್ನ ಅಡ್ಜಸ್ಟ್ ಮಾಡ್ಕೋಬೇಕಾ? ಮಾಮ್, ಇವಾಗಾದ್ರೂ ಗೊತ್ತಾಯ್ತಾ ಇವನ ಯೋಗ್ಯತೆ ಏನು ಅಂತ? ಇಂಥವನ್ನ ನಾನು ಮದುವೆ ಆಗೋದಾ? ನೋ ವೇಸ್. ಕಮಾನ್, ಈಗಲೇ ಅಖಿಲ ಆಂಟಿ ಹತ್ರ ಹೋಗಿ ಇವನ ಯೋಗ್ಯತೆ ಏನು ಅಂತ ಹೇಳಿ ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸೋಣ. No, Disha, please calm down.
ದಿಶಾ ಪ್ಲೀಸ್. ದಿಶಾ ಆಂಟಿ ದಿಶಾ ಡೋಂಟ್ ಗೋ ಗೋ ನನ್ನ ಪ್ಲಾನ್ ಸಕ್ಸಸ್. ಅಂತೂ ಇಂತೂ ನನ್ನ ಎಂಗೇಜ್ಮೆಂಟ್ ನಿಲ್ಲುತ್ತೆ. ಈ ಹ್ಯಾಪಿ ನ್ಯೂಸ್ನ ಫಸ್ಟ್ ಪಾರ್ವತಿಗೆ ಹೇಳಬೇಕು. ಪಾರ್ವತಿ ಫೋನ್ ಯಾರ್ದು ಅಂತ ನೋಡಮ್ಮ. ಹಾ. ಹಲೋ. ಹಾಯ್ ಪಾರ್ವತಿ. ಹೇಳಿ ಚಿಕ್ಕ ಯಜಮಾನ್ರೆ. ನಾನಿವತ್ತು ಸಖತ್ ಖುಷಿಯಾಗಿದ್ದೀನಿ. ಒಳ್ಳೆ ಆಕಾಶದಲ್ಲಿ ಹಕ್ಕಿ ಹಾರಾಡುತ್ತಲ್ಲ ಆ ಫೀಲ್ ನನ್ಗೆ ಇವತ್ತು. ಯಾಕೆ ಅಂತ ಕೇಳು ಪಾರ್ವತಿ. ಚಿಕ್ಕ ಯಜಮಾನ್ರೆ ಏನ್ ಇವತ್ತಿಷ್ಟು ಖುಷಿಯಾಗಿದ್ದೀರಾ? ಇಷ್ಟ ಇಲ್ದಿರೋ ಮದ್ವೆ ನಿಲ್ತಿದೆ ಅಂದ್ರೆ ಯಾರು ಖುಷಿ ಆಗಲ್ಲ ಹೇಳು. ಇವತ್ತು ನನ್ನ ಪ್ಲಾನ್ ಸಕ್ಸಸ್ ಆಗುತ್ತೆ. ಈ ಎಂಗೇಜ್ಮೆಂಟ್ ಡಮಾರ್ ಆಗುತ್ತೆ. ಈಗ ದಿಶಾ ನಮ್ಮ ಮನೆಗೆ ಎಂಗೇಜ್ಮೆಂಟ್ ನಿಲ್ಸ್ಬೇಕು ಅಂತ ಅವ್ರ ಅಮ್ಮನ್ ಕರ್ಕೊಂಡ್ ಬರ್ತಾ ಇದ್ದಾಳೆ. ಅಲ್ಲಿ ಏನ್ ನಡೆಯುತ್ತೆ ಅಂತ ಪಿನ್ ಟು ಪಿನ್ ನನ್ಗೆ ಹೇಳ್ಬೇಕು. ಓಕೆನಾ? ಓಕೆ ಬಾಯ್. ಚಿಕ್ಕ ಯಜಮಾನ್ರೆ ಲಿಸನ್ ಟು ಮಿ ಬೇಬಿ ಪ್ಲೀಸ್. ನನ್ನ ಮಾತಿನ ಅರ್ಥ ಮಾಡ್ಕೋ. ಡೋಂಟ್ ಸ್ಟಾಪ್ ಮೀ ಪ್ಲೀಸ್. ದಿಶಾ ಕ್ಯಾನ್ ಯು ಪ್ಲೀಸ್ ಸ್ಟಾಪ್ ಇಟ್ ಪ್ಲೀಸ್ ಬೇಬಿ, ನನ್ನ ಮಾತು ಕೇಳು. ದಿಶಾ, ನಾ ಹೇಳೋದು ಸ್ವಲ್ಪ ಕಾಮ ಕೇಳು. ನಿಮ್ಮ ರೆಸ್ಟೋರೆಂಟಲ್ಲಿ ನಡೆದಿದ್ದ ಘಟನೆ ನನಗೆ ಗೊತ್ತಾಗಿದೆ. ಅದರಿಂದ ನಿನಗೆ ಎಷ್ಟು ಹರ್ಟ್ ಆಗಿದೆ ಅಂತ ನನಗೆ ಗೊತ್ತು. ಆ ವಿಷಯ ಕೇಳಿದಾಗಿಂದ ನಾನು ತುಂಬ ಅಪ್ಸೆಟ್ ಆಗಿದ್ದೀನಿ. ಸದ್ಯ ದೊಡ್ಡ ಯಜಮಾನ್ರು ದಿಶಾ ಅಮ್ಮವ್ರನ್ನ ತಡೆದಿದ್ದಾರೆ. ಫೋನಲ್ಲಿ ಕೇಳಿನೇ ನೀವು ಇಷ್ಟೊಂದು ಅಪ್ಸೆಟ್ ಆಗಿರ್ಬೇಕಾದ್ರೆ ನಿನ್ನ ತಮ್ಮನ ಕೃಷ್ಣ ಲೀಲೆನ ನಾನು ಲೈವ್ ಆಗಿ ನೋಡಿದ್ದೀನಿ. ನಾನು ಎಷ್ಟೊಂದು ಅಪ್ಸೆಟ್ ಆಗಿರ್ಬೋದು. ಜಸ್ಟ್ ಇಮ್ಯಾಜಿನ್. ಐ ಜಸ್ಟ್ ಹೇಟ್ ಹಿಮ್ ಆದಿ. ಅವ್ನ ಹೆಸರು ಕೇಳಿದ್ರೆ ನನ್ನ ಮೈ ಎಲ್ಲ ಉರಿಯುತ್ತೆ. ನಮ್ಮ ರೆಸ್ಟೋರೆಂಟ್ ಲೇಡಿ ಸರ್ವೆಂಟ್ ಜೊತೆ ಪಬ್ಲಿಕ್ ಆಗಿ ಫ್ಲರ್ಟ್ ಮಾಡ್ತಾ ಇದ್ದಾನೆ. ಅವ್ನಿಗೆ ಎಷ್ಟು ಧೈರ್ಯ? ನನಗೆ ಈ ಥರ ಅವಮಾನ ಮಾಡೋದಕ್ಕೆ ಅವ್ನಿಗೆ ಎಷ್ಟು ಧೈರ್ಯ? ಪ್ಲೀಸ್ ದಿಶಾ, ಲಿಸನ್ ಟು ಮೀ. ನೋ, ಹೇಳೋದಕ್ಕೂ ಕೇಳೋದಕ್ಕೂ ಇನ್ನೇನು ಉಳಿದಿಲ್ಲ. ದಿಶಾ ಸ್ವಲ್ಪ ಆದಿ ಮಾತನ್ನ ಕೇಳು. ಮಾಮ್ ಪ್ಲೀಸ್. ಪ್ರೀತಮ್ ಬುದ್ಧಿ ನಾಯಿ ಬಾಲ ಇದ್ದ ಹಾಗೆ. ಸಾಕಿರೋ ನಾಯಿನ ಎಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರು ಬೀದಿಲಿ ಮೂಳೆ ಕಂಡ ತಕ್ಷಣ ಓಡ್ ಹೋಗುತ್ತೆ. ಪ್ರೀತಮ್ ಕೂಡ ಹಾಗೇನೆ. ದಿಶಾ ಪ್ಲೀಸ್ ಬಿ ಪೇಷಂಟ್. ನಿಂದು ಟ್ರೂ ಲವ್, ಅದಕ್ಕೆ ನಿನಗಿಷ್ಟ ಹರ್ಟ್ ಆಗಿದೆ. ನಾನು ಅವನ್ನ ಸರಿ ಮಾಡ್ತೀನಿ.